ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮಗೆ ಜನವರಿ 1ನೇ ತಾರೀಕಿಗೆ ಹೇಳಿದ್ದೆ, ಹಿಂದೂ ಪಂಚಾಂಗದ ಭಾರತೀಯ ಸಂಪ್ರದಾಯದ ಹೊಸ ವರ್ಷದ ದಿನ ನಿಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತೀನಿ, ಆ ದಿವಸ ನಿಮಗೆ ವಿಶ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಕೊಟ್ಟ ಮಾತಿನಂತೆ ಇವತ್ತು ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಯುಗಾದಿ ಆ ಪದದಲ್ಲೇ ಇದೆ ನೋಡಿ, ಯುಗ ಪ್ಲಸ್ ಆದಿ ಅಂದರೆ ಯುಗದ ಆರಂಭವನ್ನು ತಿಳಿಸುವಂತಹ ದಿನ, ಹೊಸ ಯುಗವನ್ನ ತಿಳಿಸುವಂತಹ ದಿನ, ಹೊಸ ಸಂವತ್ಸರ, ಹೊಸ ಮನ್ವಂತರಕ್ಕೆ ಕಾಲನ್ನ ಇಡುವಂತಹ ದಿನ ಯುಗಾದಿ. ಅದೇ ರೀತಿ ಯುಗಾದಿ ಚೈತ್ರ ಮಾಸದ ಮೊದಲನೆಯ ದಿನ ನಾವು ಆಚರಿಸ್ತೀವಿ. ಆದರೆ ಪ್ರಕೃತಿ ತನ್ನ ಮಗ್ಗಲನ್ನ ಬದಲಿಸಿ ಹೊಸತನಕ್ಕೆ ಕಾಲನ್ನ ಇಡುವಂಥದ್ದು. ಅಂದರೆ ನಾವು ಪ್ರಕೃತಿಯನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಪ್ರತಿ ಗಿಡ ಮರಗಳನ್ನು ನೀವು ನೋಡಿ ಚಿಗುರೊಡಿತಾ ಇರುತ್ತೆ. ಅಂದರೆ ಹಳೆತನವೆಲ್ಲವನ್ನ ತೊಡೆದು ಹಾಕಿ ಮತ್ತೆ ನಾವು ಹೊಸತನಕ್ಕೆ ಕಾಲನ್ನ ಇಡ್ತೀವಿ. ಇದು ಈ ಯುಗಾದಿ ಹಬ್ಬದ ವಿಶೇಷತೆ. ನಾವು ಜನವರಿ 1ನೇ ತಾರೀಕಿಗೆ ಏನು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಬೊಬ್ಬೆ ಹಾಕ್ತೀವೋ ಅದು ನಿಜವಾಗ್ಲೂ ಕೂಡ ಹೊಸ ವರ್ಷ ಅಲ್ಲ, ಕ್ಯಾಲೆಂಡರ್ ಪ್ರಕಾರ ಆಗಿರಬಹುದು. ಅಂದರೆ ಒಂದು ವರ್ಷವನ್ನು ಕಳೆದು ಮತ್ತೊಂದು ವರ್ಷಕ್ಕೆ ನಾವು ಕಾಲನ್ನ ಇಡ್ತೀವಿ. ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೈಂಟಿಫಿಕ್ ರೀಸನ್ಸ್ ಆಗಲಿ ಏನೂ ಕೂಡ ಇರೋದಿಲ್ಲ. ಆದರೆ ಈ ಯುಗಾದಿ ಹಬ್ಬ ನಾವು ಹಿಂದೂ ಪಂಚಾಂಗದ ಪ್ರಕಾರ ನೋಡೋದಾದ್ರೆ ಇಲ್ಲಿ ಕಾರಣಗಳಿದೆ, ಇದಕ್ಕೆ ಸೈಂಟಿಫಿಕ್ ರೀಸನ್ಸ್ ಇದೆ, ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಸನಾತನ ಧರ್ಮದಲ್ಲಿ ಏನೇ ಆಚರಣೆಗಳನ್ನು ಮಾಡಲಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ, ಅದಕ್ಕೆ ಅದರದ್ದೇ ಆದಂಥ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ, ವೈಜ್ಞಾನಿಕ ಹಿನ್ನೆಲೆ ಇರುತ್ತೆ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸ್ತೀವ? ಖಂಡಿತವಾಗ್ಲೂ ಇಲ್ಲ. ಅಥವಾ ಯಾರೋ ನಮ್ಮ ಮೇಲೆ ಅದನ್ನು ಹೇರಿದ್ದಾರೆ ಅಂತ ಹೇಳಿ ಅದನ್ನು ನಾವು ಪಾಲಿಸ್ತೀವ? ಖಂಡಿತವಾಗ್ಲೂ ಇಲ್ಲ. ಯುಗಾದಿ ಹಬ್ಬ ಆಗಲಿ ಬೇರೆ ಯಾವುದೇ ಹಬ್ಬ ಆಗಲಿ ಸನಾತನ ಧರ್ಮದಲ್ಲಿ ನಾವು ಏನನ್ನೇ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಒಂದು ಕಾರಣ ಇರುತ್ತೆ. ಹಾಗಾಗಿ ಸನಾತನ ಧರ್ಮದ ಪ್ರಕಾರ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಅದನ್ನು ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಇನ್ನು ಈ ಯುಗಾದಿ ಹಬ್ಬದ ಸಂಭ್ರಮ ನಮ್ಮ ಬೆಂಗಳೂರಲ್ಲಂತೂ ಬಹಳ ಜೋರಾಗಿ ನಡೀತಾ ಇದೆ. ಬೆಂಗಳೂರು ಅಂತ ಅಲ್ಲ, ಹಬ್ಬ ಅಂತ ಬಂದರೆ ಎಲ್ಲ ಕಡೆ ಆ ಸಂಭ್ರಮ ಆ ಸಡಗರ ಬಹಳ ಜೋರಾಗಿ ನಡೀತಾ ಇರುತ್ತೆ. ಇದು ಹಣ್ಣಿನ ವ್ಯಾಪಾರ ಆಗಿರಬಹುದು, ಹೂವಿನ ವ್ಯಾಪಾರ ಆಗಿರಬಹುದು, ತಳಿರು ತೋರಣ ವ್ಯಾಪಾರ ಆಗಿರಬಹುದು, ಎಲ್ಲವೂ ಕೂಡ ಬಹಳ ಜೋರಾಗಿ ನಡೀತಾ ಇರುತ್ತೆ. ಇನ್ನು ದೇವಸ್ಥಾನಗಳಲ್ಲಂತೂ ಆ ಸಂಭ್ರಮ ಆ ಸಡಗರ ದುಪ್ಪಟ್ಟಾಗಿರುತ್ತೆ. ಯಾಕಂತ ಹೇಳಿದ್ರೆ ಭಕ್ತಾದಿಗಳು ಬೇರೆ ಬೇರೆ ಸ್ಥಳಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಇನ್ನು ಪೂಜಾ ವಿಧಿವಿಧಾನಗಳು ಕೂಡ ಬಹಳ ಸಂಭ್ರಮ ಸಡಗರದಿಂದ ನಡೀತಾ ಇರುತ್ತೆ. ಹಾಗಾಗಿ ಈ ಒಂದು ಸಂಭ್ರಮ ಸಡಗರದ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡೋಣ, ಈ ಖುಷಿಯನ್ನ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ. ಅದರ ಜೊತೆಗೆ ಈ ಯುಗಾದಿಯ ಕುರಿತು ನಿಮ್ಮ ಜೊತೆ ಒಂದಷ್ಟು ಮಾತುಗಳನ್ನು ಆಡೋಣ ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಯುಗಾದಿ ಅಂದ ತಕ್ಷಣ ನಮಗೆಲ್ರಿಗೂ ನೆನಪಾಗುವಂಥದ್ದು ಏನು? ಬೇವು ಬೆಲ್ಲ. ನಾವು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಎಳ್ಳು ಬೆಲ್ಲವನ್ನು ಹಂಚಿ ಆ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಈಗ ಯುಗಾದಿ ಹಬ್ಬದಲ್ಲಿ ನೋಡಿದ್ರೆ ನಾವು ಬೇವು ಬೆಲ್ಲವನ್ನು ಹಂಚಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಯಾಕೆ ನಾವು ಬೇವು ಬೆಲ್ಲವನ್ನೇ ಹಂಚ್ತೀವಿ? ನಾವು ಈಗ ಬೇವನ್ನು ತಿನ್ನುವಾಗ ಬಹಳ ಕಹಿ ಅಂತ ಅನಿಸ್ಬಿಡುತ್ತೆ. ನಾವು ಬೆಲ್ಲನ ಒಂದು ಸ್ವಲ್ಪ ಜಾಸ್ತಿ ತಿಂದ್ಬಿಡ್ತೀವಿ, ಯಾಕಂತ ಹೇಳಿದ್ರೆ ಆ ಬೇವು ಅಷ್ಟು ಕಹಿಯಾಗಿರುತ್ತೆ ಅಂತ. ಅಂದರೆ ಇಲ್ಲಿ ಬೇವು ಮತ್ತು ಬೆಲ್ಲ ಎರಡು ಕೂಡ ಸಂಕೇತಿಸುತ್ತೆ. ಏನನ್ನ ಸಂಕೇತ ಮಾಡುತ್ತೆ? ಬೇವು ಅಂದರೆ ಕಹಿ, ಕಷ್ಟ ಅಥವಾ ನೋವು, ಸೋಲನ್ನ ಸಂಕೇತ ಮಾಡುತ್ತೆ. ಇನ್ನು ಬೆಲ್ಲ ಅಂತ ಹೇಳಿದ್ರೆ ಸಿಹಿ, ಖುಷಿ ಅಥವಾ ಗೆಲುವನ್ನು ಸಂಕೇತ ಮಾಡುತ್ತೆ. ನಾವಿಲ್ಲಿ ಯುಗಾದಿಯಲ್ಲಿ ಯುಗ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಬರುತ್ತೆ. ಏನಂತ ಹೇಳಿದ್ರೆ ಯುಗ ಅಂತ ಹೇಳಿದ್ರೆ ಜೋಡಿ. ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ, ನೋವು ನಲಿವು, ಸೋಲು ಗೆಲುವು ಎರಡು ಕೂಡ ಒಟ್ಟೊಟ್ಟಿಗೆ ಅಂದರೆ ಜೋಡಿಯಾಗಿ ಬರ್ತಾನೆ ಇರುತ್ತೆ. ಯಾವಾಗಲೂ ಖುಷಿನೇ ಇರಬೇಕು ಅಂತ ಹೇಳಿದ್ರೆ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವಾಗಲೂ ಕಷ್ಟನೇ ಇರುತ್ತಾ? ಇಲ್ಲ, ಖಂಡಿತವಾಗ್ಲೂ ಇರೋದಿಲ್ಲ. ಎರಡೂ ಬರ್ತಾ ಇರುತ್ತೆ. ಒಮ್ಮೆ ಸೋಲಾಗುತ್ತೆ, ಒಮ್ಮೆ ಗೆಲುವಾಗುತ್ತೆ, ಒಮ್ಮೆ ಖುಷಿಯಾಗಿರ್ತೀವಿ, ಒಮ್ಮೆ ನೋವಾಗುತ್ತೆ, ಒಮ್ಮೆ ಸೋಲಾಗುತ್ತೆ, ಅದೇ ಮತ್ತೆ ಗೆಲುವಾಗುತ್ತೆ. ಅಂದರೆ ಜೀವನದಲ್ಲಿ ಎರಡೂ ಬರುತ್ತೆ. ಆದರೆ ಅವೆಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಎರಡನ್ನ ಕೂಡ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಆ ಒಂದು ಅದ್ಭುತವಾದಂತಹ ಸಂದೇಶವನ್ನ ಈ ಯುಗಾದಿ ಹಬ್ಬದ ಬೇವು ಬೆಲ್ಲ ನಮಗೆಲ್ಲರಿಗೂ ಕೂಡ ರವಾನೆ ಮಾಡುತ್ತೆ.
ಇನ್ನು ನಾವು ಇಲ್ಲಿ ಹೇಗೆ ಯುಗಾದಿ ಅಂತ ಆಚರಣೆ ಮಾಡ್ತೀವೋ ಅದೇ ರೀತಿ ನಾವೀಗ ಮಹಾರಾಷ್ಟ್ರ ಅಥವಾ ಗುಜರಾತ್ ಕಡೆಗೆ ಹೋದ್ರೆ ಅಲ್ಲಿ ಇದನ್ನ ಗುಡಿ ಪಾಡ್ವಾ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಈಗ ಬೇರೆ ಬೇರೆ ಕಡೆಯಲ್ಲಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡಬಹುದು ಅಥವಾ ಬೇರೆ ಬೇರೆ ಹೆಸರುಗಳ ಮೂಲಕ ಆಚರಣೆ ಮಾಡಬಹುದು. ಆದ್ರೆ ಅದರಲ್ಲಿರುವಂತಹ ಸಾಮ್ಯತೆ ಒಂದೇ, ಎಲ್ಲರೂ ಕೂಡ ಇದನ್ನ ಹೊಸ ವರ್ಷ ಅಂತಾನೆ ಆಚರಣೆ ಮಾಡ್ತೀವಿ. ಹಾಗಾಗಿ ಯುಗಾದಿ ಅಂತ ಹೇಳಿದ್ರೆ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿ. ಇನ್ನು ಯುಗಾದಿ ಹಬ್ಬದ ಹಿಂದೆ ಏನಾದರೂ ಪೌರಾಣಿಕ ಹಿನ್ನೆಲೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಒಂದಷ್ಟು ಪೌರಾಣಿಕ ಹಿನ್ನೆಲೆಗಳು ಇವೆ. ಅದರಲ್ಲಿ ಒಂದನ್ನು ಹೇಳೋದಾದ್ರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬ್ರಹ್ಮದೇವರು ಇಡೀ ವಿಶ್ವವನ್ನು ಸೃಷ್ಟಿ ಮಾಡ್ತಾರೆ. ಆ ದಿನವನ್ನ ನಾವು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಸೊ ಸಂಭವಕಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಇರ್ತಾನಂತೆ. ಆತ ಏನು ಮಾಡ್ತಾನೆ, ಬ್ರಹ್ಮದೇವರ ವೇದವನ್ನು ತಗೊಂಡು ಹೋಗಿ ಸಮುದ್ರದ ಆಳದಲ್ಲಿ ಅಡಗಿಸಿಟ್ಟು ಬಿಡ್ತಾನೆ. ಈ ವಿಚಾರ ವಿಷ್ಣು ದೇವರಿಗೆ ಗೊತ್ತಾಗ್ಬಿಡತ್ತಂತೆ. ವಿಷ್ಣು ದೇವರು ಏನ್ ಮಾಡ್ತಾರೆ, ಮತ್ಸ್ಯ ರೂಪವನ್ನ ತಾಳಿ ಸಮುದ್ರದ ಆಳಕ್ಕೆ ಹೋಗಿ ಆ ಸಂಭವಕಾಸುರನ ಜೊತೆಗೆ, ಆ ದೈತ್ಯಾಕಾರದ ಸಂಭವಕಾಸುರನ ಜೊತೆಗೆ ಹೋರಾಟವನ್ನ ಮಾಡ್ತಾರಂತೆ. ಅದಾದ ನಂತರ ತನ್ನ ಸುದರ್ಶನ ಚಕ್ರವನ್ನ ಬಳಸಿ ಆತನನ್ನ ಕೊಲ್ತಾರಂತೆ. ಅದಾದ ಮೇಲೆ ಆ ವೇದವನ್ನ ಮತ್ತೆ ತಗೊಂಡು ಬಂದು ಬ್ರಹ್ಮದೇವರ ಕೈಗೆ ಕೊಡ್ತಾರಂತೆ. ಬ್ರಹ್ಮದೇವರು ಆ ವೇದವನ್ನ ಇಟ್ಕೊಂಡು ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದ್ರಂತೆ. ಅವತ್ತೇ ನಾವು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಆಮೇಲೆ ಇನ್ನೊಂದು ಪೌರಾಣಿಕ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಇವತ್ತು ಅಸುರಿ ಶಕ್ತಿಯ ವಿರುದ್ಧ ಸಾತ್ವಿಕ ಶಕ್ತಿ ಜಯಗಳಿಸಿದಂತಹ ದಿನ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಪ್ರಭು ಶ್ರೀರಾಮ ರಾವಣನ ಸಂಹಾರವನ್ನ ಮಾಡಿ ಮತ್ತೆ ಅಯೋಧ್ಯೆಗೆ ಹಿಂತಿರುಗಿದಂತಹ ದಿನ. ಸೊ ಅವತ್ತು ರಾಮ ರಾಜ್ಯ ಸ್ಥಾಪನೆ ಆಗುತ್ತೆ, ಪ್ರಭು ಶ್ರೀರಾಮನ ಪಟ್ಟಾಭಿಷೇಕ ಕೂಡ ಆಗುತ್ತೆ. ಹಾಗಾಗಿ ಅಯೋಧ್ಯೆಯ ಪ್ರತಿ ಮನೆಯಲ್ಲೂ ಕೂಡ ಈ ಯುಗಾದಿ ದಿವಸ ಬಹಳ ಸಂಭ್ರಮ ಸಡಗರ ಖಂಡಿತವಾಗ್ಲೂ ಇರುತ್ತೆ. ಇನ್ನು ನಾವು ಇಲ್ಲಿ ಇದನ್ನು ಯಾವ ರೀತಿ ಯುಗಾದಿ ಅಂತ ಹೇಳಿ ಆಚರಣೆ ಮಾಡ್ತೀವೋ ಅದೇ ನಾವು ಮಹಾರಾಷ್ಟ್ರ ಅಥವಾ ಗುಜರಾತ್ ಕಡೆಗೆ ನೋಡಿದ್ರೆ ಅದನ್ನ ಬಲಿಪಾಡ್ಯಮಿ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡಬಹುದು ಅಥವಾ ಬೇರೆ ಬೇರೆ ಹೆಸರುಗಳ ಮೂಲಕ ಕೂಡ ಆಚರಣೆ ಮಾಡ್ತಾರೆ. ಅದರ ಕೊನೆಗೆ ಅದರಲ್ಲಿರುವಂತಹ ಒಂದು ಸಾಮ್ಯತೆ ಒಂದೇ, ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಸನಾತನ ಧರ್ಮದ ಪ್ರಕಾರ ಹೊಸ ವರ್ಷ ಅಂತ ಹೇಳಿದ್ರೆ ಅದು ಯುಗಾದಿ ಹಬ್ಬ. ಹಾಗಾಗಿ ನೋಡಿದ್ರಲ್ವಾ, ನಾವು ಯುಗಾದಿ ಹಬ್ಬವನ್ನ ಯಾಕಾಗಿ ಆಚರಣೆ ಮಾಡ್ತೀವಿ ಅಥವಾ ಯುಗಾದಿ ಹಬ್ಬದ ಹಿಂದಿನ ಪೌರಾಣಿಕ ಹಿನ್ನೆಲೆ ಏನು, ನಾವು ಯಾಕಾಗಿ ಬೇವು ಬೆಲ್ಲವನ್ನು ಹಂಚಿ ತಿಂತೀವಿ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ನಿಮಗೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮಗೆಲ್ಲರಿಗೂ ಕೂಡ ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲವನ್ನು ಕೂಡ ಕರುಣಿಸಲಿ. ಅದೇ ರೀತಿ ಈ ಹೊಸ ವರ್ಷ ನಿಮ್ಮೆಲ್ಲರಲ್ಲೂ ಕೂಡ ಹೊಸತನಕ್ಕೆ ನಾಂದಿಯನ್ನ ಹಾಡಲಿ, ಹೊಸ ಆಲೋಚನೆಗಳಿಗೆ ನಾಂದಿಯನ್ನ ಹಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನಃ ಸುಖಿನೋ ಭವಂತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.